ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ದೀರಾ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ನಡೀತಾ ಇದೆ, ಮುಂದೆ ಏನೆಲ್ಲ ಆಗಬಹುದು, ಓಕೆ. ಸೊ ಈ ಒಂದು ವಿಚಾರವಾಗಿ ರೀಡಿಂಗ್ ಇರುತ್ತೆ. ಸೊ ಖಂಡಿತ ವಿಡಿಯೋವನ್ನು ಕೊನೆ ತನಕ ನೋಡಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ ಪೆಂಡುಲಮ್ ರೀಡಿಂಗೋಸ್ಕರ ಈ ಒಂದು ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದು. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ಏಂಜಲ್ ಗೈಡೆನ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜೀಸ್, ಓಕೆ. ಸೊ ಏನು ನಡೀತಾ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯೋರ್ ರಿಲೇಷನ್ಶಿಪ್. ಜನರಲ್ ಎನರ್ಜೀಸ್, ಯೂನಿವರ್ಸ್ ಪ್ಲೀಸ್ ಹೆಲ್ಪ್ ಮೀ ಕನೆಕ್ಟ್ ಟು ದ ಎನರ್ಜೀಸ್. ವಾಟ್ ಈಸ್ ಹ್ಯಾಪನಿಂಗ್, ಪ್ಲೀಸ್ ಹೆಲ್ಪ್ ಮೀ ಕನೆಕ್ಟ್ ಟು ದ ಎನರ್ಜೀಸ್. Okay, so we have the cards. So what is happening in your relationship? ಏನು ನಡೀತಾ ಇದೆ ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ. ಸೊ ಡಿಯರ್ ಯೂನಿವರ್ಸ್, ಹೆಲ್ಪ್ ಮೀ ಟು ಕನೆಕ್ಟ್ ಟು ದ ಎನರ್ಜೀಸ್. ಓಕೆ, so we have the justice card. Okay, we have two of swords ಬರ್ತಾ ಇದೆ. Okay, so just connect to the energies. Okay, 9 of wands and we have 8 of swords, but 8 of wands. Okay, what else is happening, what else is happening? Okay, 8 energies ತುಂಬಾ ಇದೆ. ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ 4 ಆಫ್ ಸ್ವಾರ್ಡ್ಸ್. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಹಳ ಟೆನ್ಷನ್ಸ್, ಆ್ಯಂಗ್ಸೈಟಿ ಇದೆ. ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಥವಾ ನೀವು ಅಂತ ಹೇಳ್ಬೋದು. ಒಂದು ರೀತಿ ಹೇಳೋದಾದರೆ ಒಂಥರ ಟಾಕ್ಸಿಕ್ ಆಗ್ತಾ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್. ಎನರ್ಜಿ ಬ್ಲಾಕೇಜಸ್ ಅಂತಕ್ಕಂಥದ್ದು ಕಾಣ್ತಾ ಇದೆ. ಓಕೆ, ಆ್ಯಂಡ್ ಕೆಲವರ ವಿಚಾರದಲ್ಲಿ ಫ್ಯಾಮಿಲಿ ಸಹ ಇನ್ವಾಲ್ವ್ಮೆಂಟ್ ಆಗಿದೆ, ಅಥವಾ ಫ್ಯಾಮಿಲಿ ಕಡೆಯಿಂದನೇ ಕೆಲವ್ರಿಗೆ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಸೊ ಇವೆಲ್ಲ ಎನರ್ಜೀಸ್ನ ನಾವು ನೋಡೋದಾದರೆ, ಓಕೆ, ಸೊ ದಿಸ್ ಆರ್ ದ ಎನರ್ಜೀಸ್. ಕರೆಂಟ್ಲಿ ನಡೀತಾ ಇರೋದು ವಿಚಾರಗಳನ್ನು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನಿಮ್ಮ ಪರ್ಸನ್ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತೀನಿ. ಇಲ್ಲಿ ನಿಮ್ಮ ಪರ್ಸನ್ ಕೆಟ್ಟವರು ಅಂತ ಹೇಳಲಿಕ್ಕಾಗಲ್ಲ. ತುಂಬ ಎಮೋಷ್ನಲ್ ಇದ್ದಾರೆ ವ್ಯಕ್ತಿ, ಓಕೆ. ಆ್ಯಂಡ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಓಕೆ. ಬಟ್ ಯಾವುದೋ ಒಂದು ವಿಚಾರದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ರೀತಿ ಹೇಳೋದಾದ್ರೆ ಯಾರು ಬ್ಲ್ಯಾಕ್ ಮೇಲ್ ಮಾಡೋ ಅಂಥದ್ದಾಗಿರ್ಬೋದು. ನನಗೆ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಇವರು ಅದರಿಂದ ಹೊರಗಡೆ ಬರಬೇಕು. ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಥರ್ಡ್ ಪಾರ್ಟಿ ಕನೆಕ್ಷನ್ಗೆ ಅವರು ನೋ ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಎಲ್ಲೋ ಇವ್ರಿಗೆ ಅನ್ನಿಸ್ತಾ ಇದೆ, ಓಕೆ, ನಾನು ಮಾಡ್ತಾ ಇರೋದು ನ್ಯಾಯವಾಗಿಲ್ಲ, ನಾನು ನನ್ನ ಪರ್ಸನ್ಗೆ ಮಾತ್ರ ನ್ಯಾಯವಾಗಿರಬೇಕಾಗಿತ್ತು, ಆದರೆ ನಾನು ಇದೇನು ಮಾಡ್ತಾ ಇದ್ದೀನಿ, ಯಾಕೆ, ಯಾವ ಕಾರಣಕ್ಕೋಸ್ಕರ ನಾನು ಈ ಥರ್ಡ್ ಪಾರ್ಟಿ ಜೊತೆ ಕನೆಕ್ಷನ್ಗೆ ಬಂದೋ. ಸೊ ಈ ಥರ ಫೀಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಪರ್ಸನ್ ತುಂಬ ಸಾಫ್ಟ್ ಇದ್ದಾರೆ, ಆನೆಸ್ಟ್ ಇದ್ದಾರೆ ಹೇಳಬೇಕು ಅಂದರೆ. ಬಟ್ ಯಾವುದೋ ಒಂದು ವಿಚಾರದಲ್ಲಿ ಹೇಗೋ ಸಿಕ್ಕಾಕೊಂಡು ತುಂಬ ಒದ್ದಾಡ್ತಾ ಇದ್ದಾರೆ, ತುಂಬ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿದ್ದಾರೆ. ಆ್ಯಂಡ್ ಅವ್ರಿಗೆ ಧೈರ್ಯ ಸಾಲ್ತಾ ಇಲ್ಲ ಇದರಿಂದ ಹೊರಗಡೆ ಬರೋದಕ್ಕೆ. ಬಟ್ ಇಲ್ಲಿ ಏನಪ್ಪ ಅಂದರೆ, ಇವ್ರು ಮನಸ್ಸು ಮಾಡಿದ್ರೆ ಇದರಿಂದ ಹೊರಗಡೆ ಬರ್ಬೋದು. ಆದರೆ ಈ ವ್ಯಕ್ತಿ ತುಂಬ ಎಮೋಷ್ನಲಿ ಸಾಫ್ಟ್ ಇದ್ದಾರೆ, ತುಂಬ ಹೆದರ್ತಾರೆ. ಸೊಸೈಟಿ ವಿಚಾರ ಆಗಿರ್ಬೋದು, ಮನೆಯವ್ರ ವಿಚಾರ ಆಗಿರ್ಬೋದು, ಫ್ಯಾಮಿಲಿ ವಿಚಾರ ಅಂತ ಬಂದರೆ ತುಂಬ ಹೆದರ್ತಾರೆ. ಆ್ಯಂಡ್ ಇವರ ಫ್ಯಾಮಿಲಿ ಎಗೇನ್ಸ್ಟ್ ಇವರು ಯಾವುದೇ ಕಾರಣಕ್ಕೂ ನಿರ್ಧಾರ ಅಂತಕ್ಕಂಥದ್ದನ್ನ ತೊಗೊಳ್ಳಲ್ಲ. ಸೊ ಬಹುಶಃ ಇವರ ಮನೆಯಲ್ಲಿ ಮ್ಯಾಚಸ್ ನೋಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು,
ಅಥವಾ ಇವ್ರ ಫ್ಯಾಮ್ಲಿನಲ್ಲಿ ಏನೋ ಹೇಳಿರ್ತಾರೆ, ಅದನ್ನು ಇವರು ಆ ಗೆರೆಯನ್ನು ಏನು ಹಾಕಿದ್ದಾರೆ ಅದನ್ನು ದಾಟಕ್ಕಾಗದೆ ಇವರು ಭಾಳ ಒದ್ದಾಡ್ತಾ ಇದ್ದಾರೆ. ಆ್ಯಂಡ್ ಇವ್ರಿಗೆ ಗೊತ್ತು, ನನಗೆ ನಾನು ಮಾಡ್ತಾ ಇರೋದು ನ್ಯಾಯವಾಗಿಲ್ಲ, ಒಂದು ಪರ್ಸನನ್ನು ಮೋಸ ಮಾಡಿ ನಾನು ನನ್ನ ಫ್ಯಾಮಿಲಿಗೋಸ್ಕರ ನಾನು ನಿರ್ಧಾರ ಮಾಡೋದು ಸಹ ಸರಿ ಇಲ್ಲ. ಅಂದರೆ ಒಂದು ರೀತಿ ನಾನು ಅದೇ ಹೇಳಿದ್ನಲ್ಲ, ಇಲ್ಲಿ ನಿಮಗೂ ಅವರು ಎಸ್ ಅಂತ ಹೇಳೋಕ್ಕಾಗ್ತಿಲ್ಲ, ಇಲ್ಲಿ ಫ್ಯಾಮಿಲಿಗೂ ನೋ ಅಂತ ಹೇಳೋಕ್ಕಾಗ್ತಿಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ನ್ಯಾಯ ಅಂತಕ್ಕಂಥದ್ದು ಇವ್ರಿಗೆ ಒದಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಮೇನ್ಲಿ. ಸೊ ಒಂದು ರೀತಿ ಹೇಳೋದಾದ್ರೆ ಎಮೋಷ್ನಲಿ ತುಂಬ ಬ್ಲಾಕೇಜಸ್ ಕಾಣ್ತಾ ಇದೆ. ಸೊ ನಿಮ್ಮನ್ನು ಸಹ ಅವರು ಬ್ಲಾಕ್ ಮಾಡಿದ್ದಾರೆ, ಯಾಕಂದರೆ ನಿಮಗೆ ಉತ್ತರವನ್ನು ಕೊಡುವಂಥ ಶಕ್ತಿ ಇವ್ರಿಗೆ ಇಲ್ಲ. ಸೊ ನಿಮ್ಮನ್ನು ಸಹ ಅವರು ಬ್ಲಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹೇಳಬೇಕು ಅಂತಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಒಂದು ರೀತಿ ಇವ್ರಿಗೆ ಸಾಕಪ್ಪ, ನನಗೆ ಲೈಫು, ನನಗೆ ಏನೂ ಬೇಡ, ಯಾರೂ ಬೇಡ ಅನ್ನೋ ಒಂದ್ರ ಮಟ್ಟಿಗೆ ಇವರು ರೀಚ್ ಆಗಿದ್ದಾರೆ. ಇಲ್ಲಿ ಹೇಗಂದರೆ ಇಲ್ಲಿ ಫ್ಯಾಮಿಲಿಗೂ ಅವ್ರಿಗೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಈವನ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ರಾತ್ರಿ ಸಹ ಅವರು ನಿದ್ದೆ ಅಂತಕ್ಕಂಥದ್ದನ್ನ ಮಾಡಲ್ಲ. ಪ್ರತಿ ಕ್ಷಣ ಒಂದು ಯೋಚನೆಯಲ್ಲೇ ಮುಳುಗಿರ್ತಾರೆ. ಹೇಗೆ, ಏನು ಮಾಡೋದು, ನನ್ನ ಫ್ಯೂಚರ್ ಹೇಗಿರುತ್ತೆ, ಯಾವ ರೀತಿ ನಾನು ಇದನ್ನು ಎದುರಿಸಬೇಕು, ಬಹಳ ಒಂದು ಟೆನ್ಷನಲ್ಲಿರ್ತಾರೆ. ಆ್ಯಂಡ್ ತುಂಬ ಒಂದು ಅಂದರೆ ಇವರ ಲೈಫಲ್ಲಿ ಒಂದು ಎನರ್ಜಿ ಚೇಂಜ್ ಅಂತಕ್ಕಂಥದ್ದು ಆಗಬೇಕಾಗಿದೆ. ಸೊ ನೀವು ನೋಡ್ಬೋದು 8 ಎನರ್ಜೀಸ್ ತುಂಬ ಬರ್ತಾ ಇದೆ. ಅಂದರೆ ಒಂದು ಹೇಳಬೇಕಂದ್ರೆ ಒಂದು ಸ್ವಲ್ಪ ಡಿಲೇ ಅಂತಕ್ಕಂಥದ್ದು ಆಗ್ಬೋದು, ಬಟ್ ಈ ಎನರ್ಜಿ ಅಂತಕ್ಕಂಥದ್ದು ಶಿಫ್ಟ್ ಆಗ್ತಿದೆ. ಬಹುಶಃ ಇವ್ರು ತುಂಬ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವ್ರು ಏನು ಎಫರ್ಟ್ ಹಾಕ್ತಾ ಇದ್ದಾರೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರಲ್ಲಿ, ಅಥವಾ ಒಂದು ನಿರ್ಧಾರವನ್ನು ನಾನು ತೊಗೋಬೇಕು ಅಂತ ಏನು ಇವ್ರು ದೃಢ ಸಂಕಲ್ಪ ಮಾಡ್ತಿದ್ದಾರೆ, ಎಲ್ಲೋ ಒಂದು ಕಡೆ ಅದು ನಿಜ ಆಗ್ತಾ ಇದೆ. ಆ ಎನರ್ಜಿ ಶಿಫ್ಟ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಿದೆ ಅಂತ ಹೇಳಬಹುದು. ಸೊ ಅತಿ ಶೀಘ್ರವಾಗಿ ಇವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತಲೂ ಹೇಳ್ಬೋದು. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ನಿಮಗಾಗಿ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಡಿಯರ್ ಏಂಜಲ್ಸ್, ಪ್ಲೀಸ್ ಹೆಲ್ಪ್ ಅಸ್ ಗೈಡ್ ವಿತ್ ದ ಎನರ್ಜೀಸ್. ಓಕೆ, ಸೊ ಆಪರ್ಚುನಿಟಿ ಬರ್ತಾ ಇದೆ. ಇಟ್ಸ್ ಫ್ಯಾಂಟಾಸ್ಟಿಕ್. ಇನ್ ದ ನಿಯರ್ ಫ್ಯೂಚರ್. ವಾವ್, ಬ್ಯೂಟಿಫುಲ್. ಆ್ಯಂಡ್ ಟ್ರಸ್ಟ್ ಅಂತ ಹೇಳ್ತಿದ್ದಾರೆ. ವಾವ್, ಎಂಥ ಅದ್ಭುತ ಮೆಸೇಜಸ್ ನೋಡಿ ನಮ್ಮ ಏಂಜಲ್ಸ್ ಕಡೆಯಿಂದ. ಅಂದರೆ ನಿಮಗೆ ಫ್ಯೂಚರಲ್ಲಿ ಒಂದು ಅವಕಾಶ ಸಿಗ್ತಾ ಇದೆ, ನಂಬಿಕೆಯನ್ನು ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಎಂಥ ಒಂದು ಬ್ಯೂಟಿಫುಲ್ ಮೆಸೇಜ್. ಸೊ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಹಾಕಿ. ಥ್ಯಾಂಕ್ಸ್ ದ ಏಂಜಲ್ಸ್ ಆ್ಯಂಡ್ ಟು ದ ಡಿವೈನ್ ಪವರ್ ಅಂತ ಹೇಳ್ತೀನಿ. ಅಂದರೆ ಇಲ್ಲಿ ಏನೂ ನೀವು ಚಿಂತೆ ಮಾಡೋದಿಲ್ಲ. ಯಾಕಂದರೆ ನಾನು ಹೇಳಿದೆ, ಇಲ್ಲಿ ಎನರ್ಜಿ ಶಿಫ್ಟ್ ಅಂತಕ್ಕಂಥದ್ದು ಆಗ್ತಿದೆ. ಅವ್ರು ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಆ್ಯಂಡ್ ಅವರ ಒಂದು ನಿರ್ಧಾರ ಅಂತಕ್ಕಂಥದ್ದು ಇಲ್ಲಿ ತಗೋತಾ ಇದ್ದಾರೆ. ಆ್ಯಂಡ್ ಆ ನಿರ್ಧಾರ ನಿಮ್ಮ ಪರವಾಗಿರುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಎನರ್ಜೀಸ್ ಕನೆಕ್ಟ್ ಆಗ್ತಾ ಇದೆ ನೋಡಿ. ಸೊ ನಿಮಗೆ ಫ್ಯೂಚರಲ್ಲಿ ಒಂದು ಆಪರ್ಚುನಿಟಿ ಅಂತಕ್ಕಂಥದ್ದು ಸಿಗ್ತಾ ಇದೆ. ನನ್ನನ್ನು ನಂಬಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜಸ್ ಫ್ರಮ್ ಏಂಜಲ್ಸ್. ಓಕೆ, ಸೊ ಏನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವಾಗ ಏನೇ ಈ ಒಂದು ಎನರ್ಜೀಸ್ ನಡೀತಾ ಇದ್ರು, ಫ್ಯೂಚರಲ್ಲಿ ಅದು ಇಂಪ್ರೂವ್ ಆಗ್ತಿದೆ. ಓಕೆ, ಸೊ ಲೆಟ್ಸ್ ಹ್ಯಾವ್ ದಟ್ ಹೋಪ್, ಲೆಟ್ಸ್ ಹ್ಯಾವ್ ದಟ್ ಟ್ರಸ್ಟ್ ಅಂತ ಹೇಳ್ತೀನಿ. ಸೊ ಎಸ್, ಇದಾಗಿತ್ತು ಗೈಸ್ ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಯಾವ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸನ್ನು ಪ್ರೊವೈಡ್ ಮಾಡ್ತೀವಿ. ಆಸಕ್ತಿ ಇರುವವರು ಖಂಡಿತ ಬಂದು ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.